ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಯರ್ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ಅಕೌಂಟಿಂಗ್ ಈಕ್ವೇಶನ್ಸ್ಗೆ ಸಂಬಂಧಪಟ್ಟಂತ ಮತ್ತೊಂದು ಕ್ವಶನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಕ್ವಶನ್ಸ್ ಏನಿದೆ ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಹೋಗ್ಬಿಡ್ತೀನಿ. Mr. Rajan, proprietor of Event Management Enterprise in Yelahanka, provides the following business transaction for the month of January 2025 and is asked to prepare accounting equation table. So, accounting equation table na prepare ಮಾಡಲಿಕ್ಕೆ ಕೇಳಿದ್ದಾರೆ ಅಂತ. Mr. Rajan is one of the proprietor of Event Management Enterprise na ಪ್ರೊಪ್ರೈಟರ್. ಸೊ ಅವರು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಿ ಅಂತ ಹೇಳಿದ್ರೆ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ. 1/1/25 ಅಲ್ಲಿ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 50,000 ಅಂಡ್ ಗೂಡ್ಸ್ ವರ್ತ್ ₹10,000. ಅಂದ್ರೆ 1/1/25 ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾನೆ ವಿತ್ ಕ್ಯಾಶ್ 50,000 ಜೊತೆಗೆ ಮತ್ತೆ ಗೂಡ್ಸ್ 10,000 ಜೊತೆಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾರಂತೆ. 3/1/25 ಅಲ್ಲಿ ಓಪನ್ ಕರೆಂಟ್ ಅಕೌಂಟ್ ಅನ್ನು ಓಪನ್ ಮಾಡಿದರೆ ಬೈ ಡೆಪಾಸಿಟಿಂಗ್ 10,000 ಡೆಪಾಸಿಟ್ ಮಾಡಿ ಓಪನ್ ಮಾಡಿದ್ದಾರೆ. 5/1/25 ಅಲ್ಲಿ ಪರ್ಚೇಸ್ ಗೂಡ್ಸ್ ಫ್ರಮ್ ಎಕ್ಸ್. ಎಕ್ಸ್ ಅಂದ್ರೆ ಮಿಸ್ಟರ್ ಎಕ್ಸ್ ಯಾರೋ ಒಬ್ಬ ವ್ಯಕ್ತಿಯಿಂದ ಪರ್ಚೇಸ್ ಮಾಡಿದ್ದಾನೆ, ಕ್ಯಾಶ್ ಗೆ ಪರ್ಚೇಸ್ ಮಾಡಿದ್ದಾನೆ 8,000ಗೆ. 8/1/25 ಅಲ್ಲಿ ಪೇಯ್ಡ್ ಫಾರ್ ಪೋಸ್ಟಲ್ ಸ್ಟಾಂಪ್ಸ್, ಯಾವ್ದೋ ಪೋಸ್ಟಲ್ ಎಕ್ಸ್ಪೆನ್ಸಸ್ ಅನ್ನ ಬೇರ್ ಮಾಡಿದ್ದಾನೆ, 500 ಪೇಮೆಂಟ್ ಮಾಡಿದ್ದಾನೆ. 15/1/25 ಅಲ್ಲಿ ಗೂಡ್ಸ್ ಡೆಸ್ಟ್ರಾಯ್ಡ್ 1,000ಗೆ ಗೂಡ್ಸ್ ಡೆಸ್ಟ್ರಾಯ್ ಆಗಿದೆ ಅಂತೆ. 18/1/25 ಅಲ್ಲಿ ಕಮಿಷನ್ ಡ್ಯೂ ಟು ಮಿಸ್ಟರ್ ವೈ. ಮಿಸ್ಟರ್ ವೈಗೆ ಕಮಿಷನ್ ಡ್ಯೂ ಇದೆ ಅಂದ್ರೆ ಕೊಟ್ಟಿಲ್ಲ, ಅಂದ್ರೆ ನಾವು ಕೊಡಬೇಕು ಮಿಸ್ಟರ್ ವೈ ಅನ್ನೋ ವ್ಯಕ್ತಿಗೆ, ಬಟ್ ಆ ಪ್ರೊಪ್ರೈಟರ್ ಕಮಿಷನ್ಸ್ ಅನ್ನ ಕೊಟ್ಟಿಲ್ವಂತೆ, ಡ್ಯೂ ಇದೆ ಅಂತ ಹೇಳಿದ್ದಾರೆ 500. 22/1/25 ಅಲ್ಲಿ ಪೇಯ್ಡ್ ಅಡ್ವಾನ್ಸ್ ಟು ಸಪ್ಲೈಯರ್, ಆ ಸಪ್ಲೈಯರ್ಗೆ ಯಾರಿಗೋ ಅಡ್ವಾನ್ಸ್ ಅನ್ನ 800 ಪೇಮೆಂಟ್ ಮಾಡಿದ್ದಾರೆ. ಅಂಡ್ 27/1/25 ಅಲ್ಲಿ ಮೆಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡಿದ್ದಾರೆ, ₹500 ಇದೆ ಅಂತ ಹೇಳಿದ್ದಾರೆ. ಈ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಬೇಕು, ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಅಂದ್ರೆ ಯಾವ ತರ ನಾವು ಫಾರ್ಮ್ಯಾಟ್ ಅನ್ನ ಹಾಕೋಬೇಕಪ್ಪ ಅಂತ ಹೇಳಿದ್ರೆ ಮಾಡಬೇಕು ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಡೇಟ್, ಪರ್ಟಿಕ್ಯುಲರ್ಸ್, ವೇರಿಯಬಲ್ ಎಫೆಕ್ಟ್, ಅಕೌಂಟಿಂಗ್ ಈಕ್ವೇಶನ್ ಯಾವಾಗಲೂ ಅಸೆಟ್ ಈಕ್ವಲ್ಸ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಹಾಕೋಬೇಕು. ಈಗ 1 by 1 ತಗೊಳ್ಳಿ. ಮೊದಲನೇ ಡೇಟ್ ಏನಿದಪ್ಪ ಅಂದ್ರೆ 1/1/25 ಅಲ್ಲಿ 1/1/2025 ಏನಿದೆ ಆ ಡೇಟ್ ಅಲ್ಲಿ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 500 ಅಂಡ್ ಗೂಡ್ಸ್ ವರ್ತ್ ₹10,000 ಜೊತೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದಾರಂತೆ. ಸೊ ಪರ್ಟಿಕ್ಯುಲರ್ಸ್ ಅಲ್ಲಿ ನಿಮ್ಗೆ ಅಲ್ಲಿ ಏನ್ ಸೆಂಟೆನ್ಸ್ ಕೊಟ್ಟಿರ್ತಾರೆ ಅದನ್ನ ನೀವು ತಗೊಳ್ಳಿ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ 50,000 ಅಂಡ್ ಗೂಡ್ಸ್ ವರ್ತ್ ₹10,000. ಅಂದ್ರೆ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ₹50,000 ಕ್ಯಾಶ್ ಅನ್ನ ತಗೊಂಡ್ಬಂದು 10,000 ಗೂಡ್ಸ್ ಅನ್ನ ತಗೊಂಡ್ಬಂದು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಬಿಸ್ನೆಸ್ ಗೆ ಏನ್ ಬರ್ತಾ ಇದೆ, ಕ್ಯಾಶ್ 50,000 ಬರ್ತಾ ಇದೆ. ಹಾಗಾಗಿ ಕ್ಯಾಶ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸೊ ಇನ್ಕ್ರೀಸ್ ಆಗುತ್ತೆ. ಸೊ ಕ್ಯಾಶ್ ಇನ್ಕ್ರೀಸ್. ಎಷ್ಟು ಕ್ಯಾಶ್ ಬರ್ತಾ ಇದೆ, 50,000 ಬರ್ತಾ ಇದೆ. ಸೊ ಹಾಗಾಗಿ ಕ್ಯಾಶ್ 50,000 ಇನ್ಕ್ರೀಸ್ ಆಗುತ್ತೆ. ಕ್ಯಾಶ್ ಇನ್ಕ್ರೀಸ್ ಆದ್ರೆ ಕ್ಯಾಶ್ ಏನಪ್ಪಾ ಅಂದ್ರೆ ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಒಂದು ಕ್ಯಾಶು ಬರ್ತಾ ಇದೆ, ಜೊತೆಗೆ ಇನ್ನ 10,000 ಏನ್ ಬರ್ತಾ ಇದೆ, ಗೂಡ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು, ಯಾವಾಗಲೂ ಕ್ವಶನ್ಸ್ ಅಲ್ಲಿ ಗೂಡ್ಸ್ ಅಂದ್ರೆ ಸ್ಟಾಕ್ ಅಂತ ಅರ್ಥ. ಸೊ ಸ್ಟಾಕ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಿಮ್ಮ ಬಿಸ್ನೆಸ್ಗೆ 50,000 ಕ್ಯಾಶು ಬರ್ತಾ ಇದೆ, ನಿಮ್ಮ ಬಿಸ್ನೆಸ್ಗೆ 10,000 ಗೂಡ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಸ್ಟಾಕ್ ಕೂಡ ಅದನ್ನ ಅಸೆಟ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ಕ್ಯಾಶು 50,000 ಜಾಸ್ತಿ ಆಯ್ತು, ಕ್ಯಾಶ್ ಪೊಸಿಷನ್ 50,000 ಜಾಸ್ತಿ ಆಗುತ್ತೆ. ಅದೇ ತರ ಸ್ಟಾಕ್ 10,000 ಏನಾಗುತ್ತೆ, 10,000 ಸ್ಟಾಕ್ ನ ಪೊಸಿಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೋಡಿ, ಇವೆರಡು ಅಸೆಟ್. ಯಾವಾಗ ಅಸೆಟ್ ಇನ್ಕ್ರೀಸ್ ಆಗುತ್ತೆ, ಎಷ್ಟು ಅಸೆಟ್ ಇನ್ಕ್ರೀಸ್ ಆಗುತ್ತೆ ಆ ಬೇಸ್ ಮೇಲೆ ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸ್. ವೆನ್ ಅಸೆಟ್ ಇನ್ಕ್ರೀಸ್ ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಕ್ಯಾಶ್ ಇನ್ಕ್ರೀಸ್ ಆದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ, ದಟ್ ಈಸ್ ಅಸೆಟ್ ಇನ್ಕ್ರೀಸಸ್, ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸಸ್. ಈಗ 50 ಪ್ಲಸ್ 10,000 60,000 ಇದೆ. ಸೊ ಇಲ್ಲಿ 60,000 ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಕ್ಯಾಶ್ 50,000 ಬಂತು, ಸ್ಟಾಕ್ 10,000 ಬಂತು, ಟೋಟಲ್ ₹60,000 ನನಗೆ ಬಂದಿರೋದು. ಸೊ ವೆನ್ ಅಸೆಟ್ ಇನ್ಕ್ರೀಸಸ್ ಕ್ಯಾಪಿಟಲ್ ಆಲ್ಸೋ ಇನ್ಕ್ರೀಸಸ್, 60,000 ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಇದು ಮೊದಲನೇ ಟ್ರಾನ್ಸಾಕ್ಷನ್ಸ್. ಸೊ ಈ ಮೊದಲನೇ ಟ್ರಾನ್ಸಾಕ್ಷನ್ಸ್ ಅನ್ನ ತಗೊಂಡಾದ್ಮೇಲೆ ನೀವು ಈಕ್ವೇಶನ್ಸ್ ಅನ್ನ ಮಾಡಬೇಕು. ಬ್ಯಾಲೆನ್ಸ್ ಮಾಡಿ. ಅಸೆಟ್ 50 ಪ್ಲಸ್ 10 ಟೋಟಲ್ 60,000 ಇದೆ. ಲಯಬಿಲಿಟಿನಲ್ಲಿ ಏನು ಇಲ್ಲ, 0. ಕ್ಯಾಪಿಟಲ್ ಅಲ್ಲಿ ಬನ್ನಿ 60,000 ಇದೆ. ಸೊ ಇದು ಅಕೌಂಟಿಂಗ್ ಈಕ್ವೇಶನ್ ಮೊದಲನೇದು, ಸೆಂಟೆನ್ಸ್ಗೆ ಮೊದಲನೇ ಟ್ರಾನ್ಸಾಕ್ಷನ್ಗೆ ಇರ್ತಕ್ಕಂಥದ್ದು. ದೆನ್ ಎರಡನೇದು ಬಂದು ಡೇಟು 3/1/25 ಅಲ್ಲಿ ಏನ್ ಕೊಟ್ಟಿದ್ದಾರಪ್ಪ ಅಂತ ಹೇಳ
ಓಪನ್ ಕರೆಂಟ್ ಅಕೌಂಟ್ ಬೈ ಡೆಪಾಸಿಟಿಂಗ್ 10,000. ಸೊ ಆ ಪರ್ಟಿಕ್ಯುಲರ್ಸ್ ಅಲ್ಲಿ ಬರ್ಕೊಳ್ಳಿ. ಓಪನ್ ಕರೆಂಟ್ ಅಕೌಂಟ್ ಬೈ ಡೆಪಾಸಿಟಿಂಗ್ 10,000 ಡೆಪಾಸಿಟ್ ಮಾಡಿ ಕರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಹತ್ರ 10,000 ರೂಪಾಯಿ ದುಡ್ಡಿದೆ, ಅಮೌಂಟ್ ಇದೆ 10,000. ಆ ಅಮೌಂಟ್ ಅನ್ನ ನೀವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಹತ್ರ ಕ್ಯಾಶ್ ಏನಾಯ್ತು, ಕ್ಯಾಶ್ ನಿಮ್ಮಿಂದ ಹೊರಗಡೆ ಹೋಗ್ತಾ ಇದೆ, 10,000 ರೂಪಾಯಿ ಬ್ಯಾಂಕಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಕ್ಯಾಶ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ನಿಮ್ಮಿಂದ ಹೊರಗಡೆ ಹೋಗ್ತಾ ಇದೆ, ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಏನಪ್ಪಾ ಅಂದ್ರೆ ಅದು ಅಸೆಟ್ ನಮ್ಮಿಂದ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಎಷ್ಟು 10,000 ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ನಾನು 10,000 ನೆಗೆಟಿವ್ ತಗೋಬೇಕು. ನಮ್ಮಿಂದ ಹೊರಗಡೆ ಹೋದ್ರೆ ನೆಗೆಟಿವ್ ಅಂತ ಅರ್ಥ, ಬ್ರಾಕೆಟ್ ಅಲ್ಲಿ ತೋರಿಸಿ. ಸೊ ನೋಡಿ ಕ್ಯಾಶ್ ನಮ್ಮಿಂದ 10,000 ಹೊರಗಡೆ ಹೋಗ್ತಾ ಇದೆ, ಸೊ ಕ್ಯಾಶ್ ಡಿಕ್ರೀಸ್ ಆಯ್ತು. ಬಟ್ ಕ್ಯಾಶ್ ಎಲ್ಲಿಗೆ ಹೋಗ್ತಾ ಇರೋದು, ಬ್ಯಾಂಕಿಗೆ ಹೋಗ್ತಾ ಇರೋದು. ಸೊ ನನ್ನ ಹತ್ರ 10,000 ರೂಪಾಯಿ ಕ್ಯಾಶ್ ಇತ್ತು, ಕ್ಯಾಶ್ ಹೊರಗಡೆ ಹೋಯ್ತು. ಬಟ್ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ 10,000 ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಬ್ಯಾಂಕ್ ಅಸೆಟ್ ಆಗುತ್ತೆ. ಸೊ ಬ್ಯಾಂಕ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಬ್ಯಾಂಕ್ ಇಸ್ ಆಲ್ಸೋ ಅಸೆಟ್ ಆಗಿರೋದ್ರಿಂದ ನೋಡಿ ಕ್ಯಾಶ್ ಡಿಕ್ರೀಸ್ ಆಯ್ತು, ಹೊರಗಡೆ ಹೋಯ್ತು, 10,000 ನೆಗೆಟಿವ್ ಆಯ್ತು. ಬಟ್ ಆ ಕ್ಯಾಶ್ ನ ಎಲ್ಲಿಗೆ ಡೆಪಾಸಿಟ್ ಮಾಡುದು, ಬ್ಯಾಂಕಿಗೆ ಡೆಪಾಸಿಟ್ ಮಾಡುದು. ಬಟ್ ಬ್ಯಾಂಕ್ ಅಲ್ಲಿ ನನ್ನ ಒಂದು ಅಮೌಂಟ್ ಏನಾಯ್ತು, ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ 10,000 ರೂಪಾಯಿ ನನಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಪಾಸಿಟಿವ್ ತಗೋಬೇಕು. ನೋಡಿ ಎರಡು ಅಸೆಟ್ಸ್ ಇದೆ ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್, ಒಂದು ಅಸೆಟ್ ಡಿಕ್ರೀಸ್ ಆಗಿದೆ, ಇನ್ನೊಂದು ಅಸೆಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ ಈಕ್ವೇಶನ್ಸ್ ಮೇಲೆ ಯಾವುದೇ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ. ಸೊ ಇಲ್ಲಿ ಓಪನ್ ಅಕೌಂಟ್ ಬೈ ಡೆಪಾಸಿಟಿಂಗ್ 10,000 ಅಂತ ಕರೆಂಟ್ ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನಿಂದ ಕ್ಯಾಶ್ ಬ್ಯಾಂಕಿಗೆ ಹೋಯ್ತು, ಅಂದ್ರೆ ನನ್ನ ಕ್ಯಾಶ್ ಪೊಸಿಷನ್ ಕಡಿಮೆ ಆಯ್ತು, ಬ್ಯಾಂಕ್ ಪೊಸಿಷನ್ ಜಾಸ್ತಿ ಆಯ್ತು. ಹಾಗಾಗಿ ಕ್ಯಾಶ್ ಡಿಕ್ರೀಸಸ್ 10,000 ನೆಗೆಟಿವ್ ತಗೊಂಡೆ, ಅಂಡ್ ಬ್ಯಾಂಕ್ ಅಲ್ಲಿ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ, ಅಸೆಟ್ ಆಗುತ್ತೆ 10,000. ಸೊ ಎರಡು ಅಸೆಟ್ ಆಗಿರೋದ್ರಿಂದ ಈಕ್ವೇಶನ್ಸ್ ಮೇಲೆ ಯಾವುದೇ ತರಹದ ಎಫೆಕ್ಟ್ ಬೀರೋದಿಲ್ಲ. ಸೊ ಈಗ ನೀವು ಬ್ಯಾಲೆನ್ಸ್ ಮಾಡಿದ್ರೆ ನೋಡಿ, ಈಗ ಫಸ್ಟ್ ಕಾಲಮ್ ಅಲ್ಲಿ 60,000 ಇದೆ. 60,000ದಲ್ಲಿ ಕ್ಯಾಶ್ ಡಿಕ್ರೀಸ್ ಇದೆ, ಮೈನಸ್ ಮಾಡಿ 50,000 ಆಗುತ್ತೆ. ಬ್ಯಾಂಕ್ ಇನ್ಕ್ರೀಸ್ ಆಯ್ತು 10,000 ರೂಪಾಯಿ ಆಡ್ ಮಾಡಿ, ಹಾಗೆ 60,000ನೇ ಇರುತ್ತೆ. ಲಯಬಿಲಿಟಿ ಯಾವುದಿಲ್ಲ, 0. ಕ್ಯಾಪಿಟಲ್ ಕೂಡ 60,000 ಹಾಗೆ ಇರುತ್ತೆ. ಕ್ಯಾಪಿಟಲ್ 60,000 ಹಾಗೆ ಇರುತ್ತೆ. ಇದು ಎರಡನೇ ಟ್ರಾನ್ಸಾಕ್ಷನ್ಸ್ಗೆ ಇರ್ತಕ್ಕಂಥದ್ದು. ದೆನ್ ನೆಕ್ಸ್ಟ್ ಒನ್ ಬಂದು 5/1/2025 ಪರ್ಚೇಸ್ ಗೂಡ್ಸ್ ಫ್ರಮ್ ಎಕ್ಸ್ ಫಾರ್ ಕ್ಯಾಶ್ 8,000 ಅಂತ ಹೇಳಿದರೆ, ದಟ್ ಈಸ್ ಪರ್ಚೇಸ್ ಗೂಡ್ಸ್ ಫ್ರಮ್ ಎಕ್ಸ್ ಫಾರ್ ಕ್ಯಾಶ್ 8,000 ಅಂತ ಹೇಳಿದ್ರೆ, ನೋಡಿ ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ ಗೂಡ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಗೂಡ್ಸ್ ಬರ್ತಾ ಇದೆ, ಏನ್ ಹೊರಗಡೆ ಹೋಗ್ತಾ ಇದೆ, ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಸೊ ಗೂಡ್ಸ್ ಇನ್ ದ ಸೇನ್ ನಥಿಂಗ್ ಬಟ್ ಸ್ಟಾಕ್ ಅಂತ ಅರ್ಥ. ಸೊ ನಮ್ಮ ಹತ್ರ ಗೂಡ್ಸ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಸ್ಟಾಕ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಸೊ ಸ್ಟಾಕ್ ಪೊಸಿಷನ್ಸ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಸ್ಟಾಕ್ ಏನಪ್ಪಾ, ಅಸೆಟ್ ಇನ್ಕ್ರೀಸ್ ಆಯ್ತು. ಎಷ್ಟು ಇನ್ಕ್ರೀಸ್ ಆಯ್ತು, ನಾನು ಪರ್ಚೇಸ್ ಮಾಡ್ತಾ ಇರೋದು 8,000ಗೆ, ನನಗೆ ಕ್ಯಾಶ್ ಸ್ಟಾಕ್ ಬಂದು 8,000 ಒಳಗಡೆ ಬರ್ತಾ ಇದೆ, ಇನ್ಕ್ರೀಸ್ ಆಯ್ತು. ಬಟ್ ನಾನು ಸ್ಟಾಕ್ ನ ಪರ್ಚೇಸ್ ಮಾಡ್ತಾ ಇರೋದು ಹೇಗೆ ಅಂತ ಹೇಳಿದರೆ, ಕ್ಯಾಶ್ಗೆ ಅಂತಾನೆ ಹೇಳಿದ್ದಾರೆ. ಸೊ ನಾವು ಕ್ಯಾಶ್ಗೆ ಅಂತ ಹೇಳಿರೋದ್ರಿಂದ, ಸೊ ನನ್ನ ಕ್ಯಾಶ್ ಪೊಸಿಷನ್ಸ್ ಏನಾಯ್ತು, ಸ್ಟಾಕ್ ಒಳಗಡೆ ಬರ್ತಾ ಇದೆ, ಓಕೆ, ಬಟ್ ಕ್ಯಾಶ್ ಏನಾಯ್ತು, ಹೊರಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಡಿಕ್ರೀಸ್ ಆಗಿದೆ. ಕ್ಯಾಶ್ ಏನಪ್ಪಾ, ಕ್ಯಾಶ್ ಕೂಡ ಅಸೆಟ್ ಆಗಿರುತ್ತೆ. ಸೊ ಪರ್ಚೇಸ್ ಮಾಡ್ತಾ ಇದ್ದೀನಿ, ಗೂಡ್ಸ್ ಬಂತು, ಹಾಗಾಗಿ ಸ್ಟಾಕ್ ಪೊಸಿಷನ್ ಜಾಸ್ತಿ ಆಯ್ತು, ಸ್ಟಾಕ್ ಇನ್ಕ್ರೀಸಸ್ 8,000 ಇನ್ಕ್ರೀಸ್ ಆಯ್ತು. ಬಟ್ ಕ್ಯಾಶ್ ಏನಾಯ್ತು, 8,000 ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, ಅಂದ್ರೆ ಕ್ಯಾಶ್ ಕಡಿಮೆ ಆಯ್ತು, ಡಿಕ್ರೀಸ್ ಆಯ್ತು. ಅಂದ್ರೆ ಅದೇ 8,000 ಕ್ಯಾಶ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಕ್ಯಾಶ್ ಡಿಕ್ರೀಸ್ ಆಯ್ತು. ಸೊ ನೋಡಿ ಒಂದೇ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಒಂದು ಅಸೆಟ್ ಇನ್ಕ್ರೀಸ್ ಆಯ್ತು, ಒಂದು ಅಸೆಟ್ ಡಿಕ್ರೀಸ್ ಆಯ್ತು ಅಂದ್ರೆ, ಸೊ ಈಕ್ವೇಶನ್ಸ್ ಮೇಲೆ ಯಾವುದೇ ತರಹದ ಎಫೆಕ್ಟ್ ಅನ್ನ ಬೀರೋದಿಲ್ಲ. ಇದು ಯಾವುದೇ ಗೂಡ್ಸ್ ಅನ್ನ ನೀವು ಕ್ಯಾಶ್ಗೆ ಪರ್ಚೇಸ್ ಮಾಡಿದ್ರೆ ಒಂದು ಅಸೆಟ್ ಪಾಸಿಟಿವ್ ಬರುತ್ತೆ, ಇನ್ನೊಂದು ಅಸೆಟ್ ನೆಗೆಟಿವ್ ಬರುತ್ತೆ. ಸೊ ಇದು ಮೂರನೇ ಈಕ್ವೇಶನ್ಸ್. ನೀವು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ 60,000 ಹಾಗೆ ಇರುತ್ತೆ. 60ಗೆ 8,000 ಆಡ್ ಪ್ಲಸ್ ಮಾಡಿ 8,000 ಮೈನಸ್ ಮಾಡಿದ್ರೆ 60 ಇರುತ್ತೆ. ಲಯಬಿಲಿಟಿನಲ್ಲಿ ಏನು ಇಲ್ಲ, 0 ಹಾಗೆ ಇರುತ್ತೆ. ಅಂಡ್ ಕ್ಯಾಪಿಟಲ್ ಅಲ್ಲಿ ಕೂಡ 60,000 ಹಾಗೆ ಇರುತ್ತೆ. ಇದು ಮೂರನೇ ಟ್ರಾನ್ಸಾಕ್ಷನ್ಸ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ನಾಲ್ಕನೇದು ಬಂದು 8/1/2025. 8/1/25 ಅಲ್ಲಿ ಏನ್ ಟ್ರಾನ್ಸಾಕ್ಷನ್ಸ್ ಇದೆ ಅಂತ ಹೇಳಿದ್ರೆ, ಪೇಯ್ಡ್ ಪೋಸ್ಟಲ್ ಸ್ಟಾಂಪ್ಸ್ ₹500 ಅಂತ ಹೇಳಿದ್ರೆ, ಪೇಯ್ಡ್ ಪೋಸ್ಟಲ್ ಸ್ಟಾಂಪ್ಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ. ಸೊ ಪೇಯ್ಡ್ ಪೋಸ್ಟಲ್ ಸ್ಟಾಂಪ್ಸ್ ಇನ್ ದ ಸೆನ್ಸ್ ನಥಿಂಗ್ ಬಟ್ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೋ ಒಂದು ಪೋಸ್ಟಲ್ ಸ್ಟಾಂಪ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮಿಂದ ಏನ್ ಹೊರಗಡೆ ಹೋಗ್ತಾ ಇದೆ,
ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ. ಸೊ ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಕ್ಯಾಶ್ ಪೊಸಿಷನ್ಸ್ ಏನಾಯ್ತು, ಡಿಕ್ರೀಸ್ ಆಯ್ತು. ಸೊ ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ, ಕ್ಯಾಶ್ ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ. ಎಷ್ಟು? 500 rupees ಡಿಕ್ರೀಸ್ ಆಗ್ತಾ ಇದೆ, 500 ಡಿಕ್ರೀಸ್ ಆಗ್ತಾ ಇದೆ. ಸೊ ಯಾವ್ದಕ್ಕೆ ಹೋಗ್ತಾ ಇರೋದು? ಪೋಸ್ಟಲ್ ಸ್ಟಾಂಪ್ಸ್ ನ ಪೇಮೆಂಟ್ ಮಾಡೋಕೆ. ಪೋಸ್ಟಲ್ ಸ್ಟಾಂಪ್ಸ್ ಎಕ್ಸ್ಪೆನ್ಸಸ್, ಆ ಎಕ್ಸ್ಪೆನ್ಸಸ್ ಅನ್ನ, ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡ್ಲಿಕ್ಕೆ ನೀವು ಕ್ಯಾಶ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಗೆ ಕ್ಯಾಶ್ ಡಿಕ್ರೀಸ್ ಆಗುತ್ತೆ. ವೆನ್ ಕ್ಯಾಶ್ ಡಿಕ್ರೀಸಸ್, at the same time capital also decreases. ಕ್ಯಾಪಿಟಲ್ ಆಲ್ಸೋ ಡಿಕ್ರೀಸ್ ಆಗುತ್ತೆ. ಎಷ್ಟು ಡಿಕ್ರೀಸ್ ಆಗುತ್ತೆ? ಕ್ಯಾಪಿಟಲ್ ಕೂಡ 500. ನಿಮ್ದು ಕ್ಯಾಶ್ ಎಷ್ಟು ಡಿಕ್ರೀಸ್ ಆಗಿರುತ್ತೆ ಅದೇ ತರ ಕ್ಯಾಪಿಟಲ್ ಕೂಡ 500 ಡಿಕ್ರೀಸ್ ಆಗುತ್ತೆ, ಎಕ್ಸ್ಪೆನ್ಸಸ್ ನ ಮೀಟ್ ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗಾಗಿ ವೆನ್ ಅಸೆಟ್ ಡಿಕ್ರೀಸಸ್ ಕ್ಯಾಶ್ ಡಿಕ್ರೀಸಸ್, ವೆನ್ ಅಸೆಟ್ ಇನ್ಕ್ರೀಸಸ್ ಕ್ಯಾಶ್ ಇನ್ಕ್ರೀಸ್ ಆಗುತ್ತೆ. ಸೊ ಆ ತರ ನೋಡ್ಕೋಬೇಕು ನೀವು. ಬ್ಯಾಲೆನ್ಸ್ ಮಾಡಿದ್ರೆ ಈಗ 60,000 ಬ್ಯಾಲೆನ್ಸ್ ಇತ್ತು ಲಾಸ್ಟ್, -500 ಮಾಡಿದ್ರೆ 59,500 ಬರುತ್ತೆ. ಲಯಬಿಲಿಟಿನಲ್ಲಿ ಏನು ಇಲ್ಲ, 0. ಇಲ್ಲೂ ಕೂಡ 60,000 -500 ಮಾಡಿದ್ರೆ 59,500 ಬ್ಯಾಲೆನ್ಸ್ ಬರುತ್ತೆ. ಇದು 8/1/25 ಅಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಡೇಟ್ ಬಂದು 15/1/25 ಅಲ್ಲಿ ಗೂಡ್ಸ್ ಡೆಸ್ಟ್ರಾಯ್ಡ್ ₹1,000 ಅಂತ ಕೊಟ್ಟಿದ್ದಾರೆ. ಗೂಡ್ಸ್ ಡೆಸ್ಟ್ರಾಯ್ಡ್ ₹1,000, ದಟ್ ಈಸ್ 15/1/25 ಅಲ್ಲಿ ಗೂಡ್ಸ್ ಡೆಸ್ಟ್ರಾಯ್ಡ್ ₹1,000. ಸೊ ಗೂಡ್ಸ್ ಡೆಸ್ಟ್ರಾಯ್ ಆಗಿದೆ ಅಂತೆ ಡ್ಯೂ ಟು ಸಮ್ ರೀಸನ್. ಗೂಡ್ಸ್ ಡೆಸ್ಟ್ರಾಯ್ ಆಗಿದೆ ಅಂದ್ರೆ, ಗೂಡ್ಸ್ ಅಂದ್ರೆ ಏನು? ಸ್ಟಾಕ್. ಡೆಸ್ಟ್ರಾಯ್ ಆಗಿದೆ ಅಂದ್ರೆ ನಿಮಗೆ ಲಾಸ್ ಆಗಿದೆ ಅಂತ. ಲಾಸ್ ಆದ್ರೆ, ಡೆಸ್ಟ್ರಾಯ್ ಆಗಿ ಲಾಸ್ ಆದ್ರೆ ನಿಮಗೆ ಸ್ಟಾಕ್ ಪೊಸಿಷನ್ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಸ್ಟಾಕ್ ಡೆಸ್ಟ್ರಾಯ್ ಆದ್ರೆ ಲಾಸ್ ಆಯ್ತು ಅಂತ ಅರ್ಥ. ಹಾಗಾಗಿ ಸ್ಟಾಕ್ ಡಿಕ್ರೀಸ್ ಆಯ್ತು. ಸೊ ಸ್ಟಾಕ್ ಪೊಸಿಷನ್ಸ್ ಡಿಕ್ರೀಸ್ ಆಯ್ತು. ಸೊ ಸ್ಟಾಕ್ ಏನಪ್ಪಾ? ಅದು ಅಸೆಟ್. ಅಸೆಟ್ ಪೊಸಿಷನ್ಸ್ ಏನಾಯ್ತು? ಡಿಕ್ರೀಸ್ ಆಯ್ತು. ಸೊ ಅಸೆಟ್ ಡಿಕ್ರೀಸ್ ಆದ್ರೆ ಸೊ ನಿಮ್ಗೆ ಕ್ಯಾಪಿಟಲ್ ಏನಾಗುತ್ತೆ? ಅಸೆಟ್ ಡಿಕ್ರೀಸ್ ಆದ್ರೆ ನಿಮ್ಗೆ ಸ್ಟಾಕ್ ಇಸ್ ಅನ್ ಅಸೆಟ್. ಅಸೆಟ್ ಡೆಸ್ಟ್ರಾಯ್ ಆಯ್ತು ಅಂದ್ರೆ ಲಾಸ್ ಆಯ್ತು, ಡಿಕ್ರೀಸ್ ಆಯ್ತು. ಅಸೆಟ್ ಡಿಕ್ರೀಸ್ ಆದ್ರೆ ನಿಮ್ಮ ಕ್ಯಾಪಿಟಲ್ ಕೂಡ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗುತ್ತೆ. ಸೊ ಎಷ್ಟಪ್ಪ ಡಿಕ್ರೀಸ್ ಆಗುತ್ತೆ ಅಂದ್ರೆ 1,000 ಡೆಸ್ಟ್ರಾಯ್ ಆಗಿರೋದು ಡಿಕ್ರೀಸ್ ಆಗ್ತಾ ಇದೆ, ನೆಗೆಟಿವ್ ವ್ಯಾಲ್ಯೂ. 1,000 ಸ್ಟಾಕ್ ಅಸೆಟ್ ಅಲ್ಲಿ ತಗೋಬೇಕು. ಸೊ ಲಯಬಿಲಿಟಿ ಯಾವ್ದು ಇಲ್ಲ. ಸೊ ಸ್ಟಾಕ್ ಅಸೆಟ್ ಡಿಕ್ರೀಸ್ ಆದ್ರೆ ನಿಮ್ಗೆ ಲಯಬಿಲಿಟಿ ಕೂಡ 1,000 ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಇದು ಡೆಸ್ಟ್ರಾಯ್ ಆಗಿರೋದ್ರಿಂದ ಸ್ಟಾಕ್ ಕಡಿಮೆ ಆಯ್ತು. ಸ್ಟಾಕ್ ಅಸೆಟ್ ಕಡಿಮೆ ಆದ್ರೆ ಕ್ಯಾಪಿಟಲ್ ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡಿದ್ರೆ ಸೊ ನಿಮ್ಗೆ ಹೊಸ ಈಕ್ವೇಶನ್ ಸಿಗುತ್ತೆ. ಸೊ 59,500 ಅಲ್ಲಿ 1,000 ಹೋದ್ರೆ 58,500 ಹೊಸ ಬ್ಯಾಲೆನ್ಸ್ ಸಿಗುತ್ತೆ. ಲಯಬಿಲಿಟಿ ಯಾವ್ದು ಇಲ್ಲ, 58,500. ಕ್ಯಾಪಿಟಲ್ ಕೂಡ 58,500 ಇರುತ್ತೆ. ಸೊ ಇದು 15/1/25 ಅಲ್ಲಿ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್. ನೆಕ್ಸ್ಟ್ 18/1/25 ಅಲ್ಲಿ ಕಮಿಷನ್ ಡ್ಯೂ ಟು ಮಿಸ್ಟರ್ ವೈ 500. ಕಮಿಷನ್ ಡ್ಯೂ ಇದೆ ಅಂತ ಮಿಸ್ಟರ್ ವೈಗೆ 18/1/25 ಅಲ್ಲಿ, ದಟ್ ಈಸ್ 18/1/25 ಕಮಿಷನ್ ಡ್ಯೂ ಟು ಮಿಸ್ಟರ್ ವೈ. ಕಮಿಷನ್ ಡ್ಯೂ ಇದೆ ಅಂತ ಹೇಳಿದ್ರೆ ನೋಡಿ, ಡ್ಯೂ ಅಂದ್ರೆ ಕೊಟ್ಟಿಲ್ಲ ಅಂತ ಅರ್ಥ. ಇನ್ನ ಕೊಟ್ಟಿಲ್ಲ, ಕೊಡಬೇಕು ಅಂದ್ರೆ ನಮ್ಮ ಲಯಬಿಲಿಟಿ ಅಂತ ಅರ್ಥ. ಕಮಿಷನ್ ಡ್ಯೂ ಇದೆ ಅಂದ್ರೆ ಇನ್ನ ಕೊಟ್ಟಿಲ್ಲ, ಔಟ್ಸ್ಟ್ಯಾಂಡಿಂಗ್ ಇದೆ, ಕೊಡಬೇಕು. ಹಾಗಾಗಿ ಕೊಡಬೇಕು ಅಂದ್ರೆ ನಿಮ್ಮ ಲಯಬಿಲಿಟಿ ಏನಾಯ್ತು? ಲಯಬಿಲಿಟಿ ಕೊಟ್ಟಿಲ್ಲ, ಇವತ್ತಲ್ಲ ನಾಳೆ ನಾನು ಸಾಲವನ್ನ ಕೊಡಬೇಕು ಅಂದ್ರೆ ನನ್ನ ಲಯಬಿಲಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಲಯಬಿಲಿಟಿ ಏನಾಯ್ತು? ಇನ್ಕ್ರೀಸ್ ಆಯ್ತು. ಯಾಕಂದ್ರೆ ನಾನು ಕಮಿಷನ್ 500 rupees ಮಿಸ್ಟರ್ ವೈಗೆ 500 ಕೊಡಬೇಕು ಕಮಿಷನ್ಸ್ ಅನ್ನ, ಬಟ್ ಡ್ಯೂ ಇದೆ, ಇನ್ನ ಕೊಟ್ಟಿಲ್ಲ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ. ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಇದೆ ಅಂದ್ರೆ ನನ್ನ ಲಯಬಿಲಿಟಿ ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಲಯಬಿಲಿಟಿ ಕಾಲಮ್ ಅಲ್ಲಿ ತಗೋಬೇಕು. 500 ನಿಮ್ಗೆ ಲಯಬಿಲಿಟಿ ಜಾಸ್ತಿ ಆಯ್ತು. ಸೊ ಲಯಬಿಲಿಟಿ 500 ಜಾಸ್ತಿ ಆಯ್ತು. ಸೊ ಯಾವಾಗ ನಿಮ್ಗೆ ಲಯಬಿಲಿಟಿ ಜಾಸ್ತಿ ಆಗುತ್ತೆ, ನಿಮ್ಮ ಕ್ಯಾಪಿಟಲ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಯಾಕಂದ್ರೆ ನೀವು ಲಯಬಿಲಿಟಿ ಯಾರಿಗೋ ಸಾಲ ಕೊಡಬೇಕು, ಸಾಲ ಕೊಡೋದು ಜಾಸ್ತಿ ಆದ್ರೆ ನಿಮ್ಮ ಕ್ಯಾಪಿಟಲ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಸೊ 500 ಡಿಕ್ರೀಸ್. ಸೊ ಇದು 500 ಡಿಕ್ರೀಸ್ ಅಂತ ತಗೊಳ್ತೀವಿ. ಸೊ ನೋಡಿ, ಅಸೆಟ್ ಇನ್ಕ್ರೀಸ್ ಆದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ, ಅಸೆಟ್ ಡಿಕ್ರೀಸ್ ಆದ್ರೆ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ, ಲಯಬಿಲಿಟಿ ಇನ್ಕ್ರೀಸ್ ಆದ್ರೆ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ, ಲಯಬಿಲಿಟಿ ಏನಾದ್ರೂ ಡಿಕ್ರೀಸ್ ಆದ್ರೆ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಇದು 4 ಪಾಯಿಂಟ್ ಗೊತ್ತಿರಬೇಕು. ಇಲ್ಲಿ ಲಯಬಿಲಿಟಿ 500 ರೂಪಾಯಿ ಜಾಸ್ತಿ ಆಯ್ತು, ನನ್ನ ಲಯಬಿಲಿಟಿ ಜಾಸ್ತಿ ಆದಷ್ಟು ನನ್ನ ಕ್ಯಾಪಿಟಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ನ್ಯೂ ಬ್ಯಾಲೆನ್ಸ್ ಅನ್ನ ಮಾಡಿದ್ರೆ, ಸೊ ನಿಮ್ಗೆ ಬ್ಯಾಲೆನ್ಸ್ ಮಾಡಿದ್ರೆ ಸೊ 58,500 ಮೊದಲನೇ ಕಾಲಮ್ ಅಲ್ಲಿ ಹಾಗೆ ಇರುತ್ತೆ, ಅಸೆಟ್ ಅಲ್ಲಿ ಏನು ಇಲ್ಲ. ದೆನ್ ಲಯಬಿಲಿಟಿ ಕಾಲಮ್ ಅಲ್ಲಿ 500 ಅರೈಸ್ ಆಗುತ್ತೆ. ದೆನ್ ಇಲ್ಲಿ 58,000 ಸಿಗುತ್ತೆ. ಇದು 18/1 ನಲ್ಲಿ ಇರ್ತಕ್ಕಂಥ ಈಕ್ವೇಶನ್.
ದೆನ್ ಲಾಸ್ಟ್ ಒನ್ 27 ಅಲ್ಲಿ 22 ನಲ್ಲಿ ಪೇಯ್ಡ್ ಅಡ್ವಾನ್ಸ್ ಟು ಸಪ್ಲೈಯರ್ 800 rupees ಅನ್ನ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾ ಇದೀವಿ ಸಪ್ಲೈಯರ್ಗೆ. ದಟ್ ಈಸ್ 22 ನಲ್ಲಿ 22/1/25 ಪೇಯ್ಡ್ ಅಡ್ವಾನ್ಸ್ ಟು ಸಪ್ಲೈಯರ್. ನೋಡಿ, ಅಡ್ವಾನ್ಸ್ ಅನ್ನ ಸಪ್ಲೈಯರ್ಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಮಿಂದ ಕ್ಯಾಶ್ ಏನು ಹೋಗ್ತಾ ಇದೆ, ಕ್ಯಾಶ್ ಸಪ್ಲೈಯರ್ಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ. ಸೊ ಸಪ್ಲೈಯರ್ಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಿಂದ ಕ್ಯಾಶ್ ಏನಾಗುತ್ತೋ ಪೇಮೆಂಟ್ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಕ್ಯಾಶ್ ಏನಾಯ್ತು, ಡಿಕ್ರೀಸ್ ಆಯ್ತು. ಕ್ಯಾಶ್ ನನಗೆ ಡಿಕ್ರೀಸ್ ಆಗುತ್ತೆ. ಎಷ್ಟು ಡಿಕ್ರೀಸ್ ಆಯ್ತಪ್ಪ? ಕ್ಯಾಶ್ ಅಸೆಟ್. ಸೊ ಅಸೆಟ್ ಪೇಮೆಂಟ್ ಮಾಡ್ತಾ ಇದ್ದೀನಿ, ಕ್ಯಾಶ್ ಅನ್ನ 800 rupees ಸಪ್ಲೈಯರ್ ಕೊಡ್ತಾ ಇದ್ದೀನಿ, ನನ್ನಿಂದ ಹೊರಗಡೆ ಹೋಯ್ತು. ನನ್ನಿಂದ ಹೊರಗಡೆ ಹೋದ್ರೆ ಕ್ಯಾಶ್ ಪೊಸಿಷನ್ ಕಡಿಮೆ ಆಗುತ್ತೆ ಅಂದ್ರೆ ಡಿಕ್ರೀಸ್ ಆಯ್ತು. ಕ್ಯಾಶ್ ಅಸೆಟ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ 800 rupees ಡಿಕ್ರೀಸ್ ಆಗ್ತಾ ಇದೆ. ಸೊ ನೆಗೆಟಿವ್ ವ್ಯಾಲ್ಯೂ ಬ್ರಾಕೆಟ್ ಅಲ್ಲಿ ತೋರಿಸಿರ್ತೀನಿ. 800 rupees ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಡಿಕ್ರೀಸ್ ಆದ್ರೆ ನಿಮಗೆ ಗೊತ್ತು, ಕ್ಯಾಪಿಟಲ್ ಕೂಡ ಏನಾಗುತ್ತೆ, ಆಟೋಮ್ಯಾಟಿಕ್ ಆಗಿ ಕ್ಯಾಪಿಟಲ್ ಆಲ್ಸೋ ಡಿಕ್ರೀಸಸ್. ಅಸೆಟ್ ಡಿಕ್ರೀಸ್ ಆದ್ರೆ ಕ್ಯಾಪಿಟಲ್ ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಲಯಬಿಲಿಟಿ ಏನು ಬರೋದಿಲ್ಲ. ಸೊ ಹಾಗಾಗಿ 800 rupees ಏನಿದೆ, 800 ನೆಗೆಟಿವ್ ವ್ಯಾಲ್ಯೂ ತಗೋಬೇಕು. ಇದು 22 ನಲ್ಲಿ. ಯಾಕಂದ್ರೆ ಅಡ್ವಾನ್ಸ್ ಕೊಡ್ತಾ ಇದೀನಿ, ಕ್ಯಾಶ್ ಪೊಸಿಷನ್ ಕಡಿಮೆ ಆಯ್ತು. ಸೊ ಕ್ಯಾಶ್ ಹೊರಗಡೆ ಹೋಗ್ತಾ ಇದ್ರೆ ಕ್ಯಾಶ್ ಡಿಕ್ರೀಸ್ ಆದ್ರೆ ಲಯಬಿಲಿಟಿ ಕೂಡ ಡಿಕ್ರೀಸ್ ಆಗಿರುತ್ತೆ. ಸೊ ಈಗ ನೀವು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ ಈಕ್ವೇಶನ್ ಬರುತ್ತೆ. 58 ಅಲ್ಲಿ 500 ಅಲ್ಲಿ 800 ಹೋದ್ರೆ ನಿಮ್ಗೆ 57,700 ಬರುತ್ತೆ. ಸೊ ಲಯಬಿಲಿಟಿ ಯಾವ್ದಿಲ್ಲ, 0. ಇಲ್ಲಿ 57,200 ಬರುತ್ತೆ. 7,125 ಅಲ್ಲಿ ಮಿಡ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದಾರೆ. ದಟ್ ಈಸ್ ಮೆಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು 500 rupees ಕೊಟ್ಟಿದ್ದಾರೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 500 rupees ಇದೆಯಂತೆ. ಸೊ ಹಾಗಾಗಿ ಇಲ್ಲಿ ಹೊಸ ಈಕ್ವೇಶನ್ಸ್ ತಗೊಂಡ್ರೆ ಮೆಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ 500 ಅನ್ನ ಮೀಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ನಮ್ಮಿಂದ ಕ್ಯಾಶ್ ಏನಾಯ್ತು, ಹೊರಗಡೆ ಹೋಗ್ತಾ ಇದೆ. ಕ್ಯಾಶ್ ಹೊರಗಡೆ ಹೋಗ್ತಾ ಇದೆ, 500 rupees ಡಿಕ್ರೀಸ್ ಆಯ್ತು. ಹಾಗಾಗಿ ಬ್ರಾಕೆಟ್ ಅಲ್ಲಿ ತೋರಿಸ್ತೀನಿ, 500 ಡಿಕ್ರೀಸ್ ಆಯ್ತು. ಸೊ ಯಾವಾಗ ಕ್ಯಾಶ್ ಡಿಕ್ರೀಸ್ ಆಗುತ್ತೆ, ಯಾಕಂದ್ರೆ ಮೀಟ್ ಮಾಡ್ತೀನಿ, ನಮ್ಮಿಂದ ಹೊರಗಡೆ ಹೋಗ್ತಾ ಇದೆ, ಕ್ಯಾಶ್ ಡಿಕ್ರೀಸ್ ಆದ್ರೆ ನಮ್ಮ ಕ್ಯಾಪಿಟಲ್ ಏನಾಗುತ್ತೆ, ಕ್ಯಾಪಿಟಲ್ ಆಲ್ಸೋ ಡಿಕ್ರೀಸ್ ಆಗುತ್ತೆ. ಸೊ 500 rupees ಡಿಕ್ರೀಸ್, ಕ್ಯಾಪಿಟಲ್ ಆಲ್ಸೋ ಡಿಕ್ರೀಸ್ ಆಗುತ್ತೆ. ಸೊ ಈಗ ನೀವು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಗೆ ಬ್ಯಾಲೆನ್ಸ್ ಹೊಸ ಈಕ್ವೇಶನ್ ಸಿಗುತ್ತೆ. 57,700 ಅಲ್ಲಿ 500 ಹೋದ್ರೆ ನಿಮ್ಗೆ ಬರ್ತಕ್ಕಂಥದ್ದು 57,000 ಮಾಡಿದ್ರೆ 57,200 ಬರುತ್ತೆ. ಇಲ್ಲಿ 0 ಅಲ್ಲ, ದಿಸ್ ಇಸ್ 500. ಇಲ್ಲಿ 500 ಹಾಗೆ ಕ್ಯಾರಿ ಆಗ್ತಾ ಹೋಗುತ್ತೆ. ಲಾಸ್ಟ್ 500. ಸೊ 500 ಹೋದ್ರೆ ನಿಮ್ಗೆ ಇಲ್ಲಿ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 56,700 ಬರುತ್ತೆ. 56,700 ಸಿಗುತ್ತೆ. ಸೊ ಇದು ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಇಷ್ಟು ನೀವು ಕ್ಯಾರಿಯನ್ನ ಮಾಡ್ಕೊಂಡ್ ಬರಬೇಕಾಗತ್ತೆ. ಸೊ ಈಗ ನೀವು ಫೈನಲ್ ಆಗಿ ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಿದ್ರೆ, ಅಕೌಂಟಿಂಗ್ ಈಕ್ವೇಶನ್ಸ್ ಗೊತ್ತು. ಅಸೆಟ್ ಈಕ್ವಲ್ಸ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಸೊ ಅಸೆಟ್ ನನ್ನ ಹತ್ರ ಎಷ್ಟಿದೆ, 57,200 ಇದೆ. ಈಕ್ವಲ್ಸ್ ಲಯಬಿಲಿಟಿ ಬಂದು 500 ಇದೆ, ಪ್ಲಸ್ ಕ್ಯಾಪಿಟಲ್ ಬಂದು 56,200 ಇದೆ. ಸೊ ಇವೆರಡು ಆಡ್ ಮಾಡಿದ್ರೆ 57,200 ಈಕ್ವಲ್ಸ್ ಟು 57,200 ನಿಮ್ಗೆ ಸಿಗುತ್ತೆ. ಎರಡು ಆಡ್ ಮಾಡಿದ್ರೆ ನಿಮಗೆ 57,200 ಸಿಗುತ್ತೆ. ಈ ತರ ನೀವು ಅಕೌಂಟಿಂಗ್ ಈಕ್ವೇಶನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿರಿ. ಸೊ ಈ ತರ ಕ್ವಶನ್ಸ್ ಕೇಳ್ಬೋದು. ಬಟ್ ಇಲ್ಲಿ ಇದರಲ್ಲಿ ಲೆಸ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, 57,200 ಅಲ್ಲಿ -500 ನ ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 56,700 ಬರುತ್ತೆ. ಅಂಡ್ 58,000 ಅಲ್ಲಿ 800 ಹೋದ್ರೆ ನಿಮ್ಗೆ 57,200 ಬರುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಕೇರ್ಫುಲ್ ಆಗಿ. 14 ಮಾರ್ಕ್ಸ್ ಕೇಳ್ತಾರೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.